ನಮಸ್ಕಾರ ವೀಕ್ಷಕರೇ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ನೆಲೆ ನಿಂತಾಯಿತು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಭಾರತೀಯರಿಗೆ ನೀಡಿದ್ದ ಭರವಸೆಯನ್ನ ಈಡೇರಿಸಿದ್ದಾಯಿತು. ಕನ್ನಡಿಗನಿಂದ ಕೆತ್ತಲ್ಪಟ್ಟ ರಾಮಲಲ್ಲಾ ವಿಗ್ರಹವನ್ನ ಸಮಸ್ತ ಭಾರತೀಯರು ಕಣ್ತುಂಬಿಕೊಂಡಿದ್ದಾಯಿತು. ಈಗ ಸಂಕಷ್ಟ ಎದುರಾಗಿರೋದು ಕಾಂಗ್ರೆಸ್ಗೆ. ಹೌದು, ರಾಮನಾಮ ಅನ್ನೋದು ಜಾತಿ ಧರ್ಮಗಳಿಗೆ ಮೀರಿದ್ದು. ಶ್ರೀರಾಮ ರಾಜಕೀಯಗಳನ್ನ ಮೀರಿದವನು. ಭಾರತದ ಜೀವಾಳವೇ ರಾಮಾಯಣವಾಗಿರುವಾಗ ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ಮೇಲಿಂದ ಮೇಲೆ ತಪ್ಪನ್ನೇ ಮಾಡ್ತಾ ಹೋಯಿತು. ಈ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಈಗ ಜೋರಾಗಿ ನಡೀತಾ ಇದೆ. ಸದ್ಯದ ಸಂದರ್ಭದಲ್ಲಿ ರಾಮನನ್ನ ಕಾಂಗ್ರೆಸ್ ಒಪ್ಪಿಕೊಳ್ಳಲು ಇಲ್ಲ, ದೂಷಿಸೋಕೆ ಧೈರ್ಯವೂ ಸಾಲಿಲ್ಲ. ಆದ್ರೆ ಅಂತರ ಕಾಯ್ದುಕೊಳ್ಳೋ ಯತ್ನ ಇದೆಯಲ್ಲ, ಇದನ್ನ ಭಾರತೀಯರು ಖಂಡಿತ ಕ್ಷಮಿಸಲ್ಲ ಅನ್ನೋ ಟಾಕ್ ಹರಿದಾಡ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನ ಎತ್ತಿ ಹಾಕಿಕೊಂಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ ಎಡವಿದ್ದೆಲ್ಲಿ? ಯಾವ ನಿಲುವುಗಳು ಭಾರತದ ಹಳೆಯ ಪಕ್ಷವನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ? ರಾಮ ಮಂದಿರಕ್ಕೆ ಬೆಂಬಲ ನೀಡದ ಕಾಂಗ್ರೆಸ್ನತ್ತ ಹಿಂದೂ ಸಮುದಾಯ ಮತ್ತೆ ಮುಖ ಮಾಡುತ್ತಾ? ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಮ ಮಂದಿರ ವಿಚಾರ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗ್ತಾ ಹೋಗಿದೆ. ಅದರ ಬಗ್ಗೆ ಮಾತನಾಡಿದ್ರು ತಪ್ಪು, ಮಾತಾಡದಿದ್ರು ತಪ್ಪು, ಸೈಲೆಂಟ್ ಆಗಿದ್ರೆ ಇನ್ನೂ ದೊಡ್ಡ ತಪ್ಪು. ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡಿದ್ದೇ ಈಗ ಕಾಂಗ್ರೆಸ್ಗೆ ಕಷ್ಟವಾಗಿರೋದು. ಹೌದು, 2024ರ ಎಲೆಕ್ಷನ್ ಟೈಮ್ ನಲ್ಲೇ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅನ್ನೋದು ಇಂದು ನಿನ್ನೆ ಬಂದ ವಿಷಯವಲ್ಲ. ಕಳೆದ 2-3 ವರ್ಷಗಳಿಂದಲೇ ಈ ಸುದ್ದಿ ಇತ್ತು. ದಿನಾಂಕ ಕೂಡ ನಿಗದಿಯಾಗಿತ್ತು. ಕಾಂಗ್ರೆಸ್ ಪ್ರಮುಖ ಆರೋಪ ಏನಂದ್ರೆ ಬಿಜೆಪಿ ರಾಜಕೀಯವನ್ನೇ ಮುಂದಿಟ್ಟುಕೊಂಡು ರಾಮ ಮಂದಿರವನ್ನ ನಿರ್ಮಾಣ ಮಾಡಿದೆ ಅಂತ. ಇದರಿಂದ ರಾಜಕೀಯ ಲಾಭ ಪಡೆಯೋದಕ್ಕೆ ಮುಂದಾಗಿದೆ ಅಂತ. ಕಾಂಗ್ರೆಸ್ ಆರೋಪ ನಿಜವೋ ಸುಳ್ಳೋ ಅನ್ನೋದು ಸೆಕೆಂಡ್ರಿ. ಆದ್ರೆ ಈ ಆರೋಪಕ್ಕೆ ಜನ ಕೇಳಿದ ಪ್ರಶ್ನೆ ಏನಂದ್ರೆ, 70 ವರ್ಷ ನಿಮ್ಮ ಕೈಯಲ್ಲೇ ಅಧಿಕಾರ ಇತ್ತಲ್ವಾ, ಆಗ ನೀವ್ಯಾಕೆ ರಾಮ ಮಂದಿರವನ್ನ ಕಟ್ಟಲಿಲ್ಲ ಅಂತ. ಇದಕ್ಕೆ ಕಾಂಗ್ರೆಸ್ ಬಳಿ ಉತ್ತರವೇ ಇಲ್ಲ. ಇದಾದ ಮೇಲೂ ಕೂಡ ರಾಮನ ವಿಚಾರದಲ್ಲಿ ಕಾಂಗ್ರೆಸ್ ತಪ್ಪುಗಳನ್ನೇ ಮಾಡ್ತಾ ಹೋಯಿತು. ಪಕ್ಷಾತೀತವಾಗಿ ರಾಮ ಮಂದಿರ ಉದ್ಘಾಟನೆಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನ ನೀಡಿತ್ತು. ಕಾಂಗ್ರೆಸ್ನ ವರಿಷ್ಠರಿಗೂ ಕೂಡ ಆಹ್ವಾನ ಪತ್ರಿಕೆ ನೀಡಲಾಗಿತ್ತು. ಆದ್ರೆ ಅದನ್ನ ತಿರಸ್ಕರಿಸಿತು ಕಾಂಗ್ರೆಸ್. ನಮಗೆ ಬರೋದಕ್ಕೆ ಇಷ್ಟ ಇಲ್ಲ, ನಾವು ಬರೋದಿಲ್ಲ ಅನ್ನೋದು ರಾಮ ಮಂದಿರ ವಿಚಾರದಲ್ಲಿ ಖಂಡಿತ ಚಿಕ್ಕ ವಿಷಯ ಅಲ್ವೇ ಅಲ್ಲ. ಯಾಕಂದ್ರೆ ಇದು ಭಾರತದ ಬಹುದೊಡ್ಡ ಸಮುದಾಯದ ಶತಮಾನಗಳ ಕನಸು. ಇಷ್ಟು ವರ್ಷ ಕಾಂಗ್ರೆಸ್ಗೆ ಕೇವಲ 1-2 ಸಮುದಾಯಗಳು ವೋಟ್ ಹಾಕಿ ಗೆಲ್ಲಿಸ್ತಾ ಇರಲಿಲ್ಲ. ಮೊನ್ನೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಹಿಂದೂಗಳ ಮತ ದೊಡ್ಡ ಪ್ರಮಾಣದಲ್ಲೇ ಬಿದ್ದಿದೆ. ಆದ್ರೆ ಅಂತ ಹಿಂದೂಗಳ ನಂಬಿಕೆಯನ್ನ ಕಾಂಗ್ರೆಸ್ ಒಂದೇ ಸಲ ತಳ್ಳಿ ಹಾಕಿ ಬಿಡುತ್ತೆ ಅನ್ನೋದನ್ನ ಸಹಿಸಿಕೊಳ್ಳೋಕೆ ಸದ್ಯ ಯಾರೊಬ್ಬರು ತಯಾರಿಲ್ಲ. ಅಷ್ಟರ ಮಟ್ಟಿಗೆ ರಾಮ ಮಂದಿರ ಪ್ರತಿಯೊಬ್ಬ ಭಾರತೀಯನನ್ನ ಒಗ್ಗೂಡಿಸಿದೆ. ರಾಜಕೀಯವೋ ಮತ್ತೊಂದು. ರಾಮ ಮಂದಿರವನ್ನ ನಿರ್ಮಿಸಿ ಬಿಟ್ರಲ್ಲ ಅನ್ನೋ ಭಾವನೆಯನ್ನ ಬಹುತೇಕ ಭಾರತೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಿರಸ್ಕಾರ ಮಾಡೋ ಬದಲಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ಕೊನೆ ಪಕ್ಷ ಇಷ್ಟು ವರ್ಷಗಳಿಂದಲೂ ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಬಂದಿದ್ದ ಹಿಂದೂ ಸಮುದಾಯದಲ್ಲಿ ಸ್ವಲ್ಪ ಜನರಾದ್ರೂ ಕೈ ಹಿಡಿತಾ ಇದ್ರೇನೋ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿಯೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಳ್ತು. ಅದನ್ನ ಕರ್ನಾಟಕ ಸೇರಿ ಕೆಲ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಚಾಚು ತಪ್ಪದೆ ಫಾಲೋ ಮಾಡಿದ್ರು. ಆದ್ರೆ ಅದೇ ಕಾಂಗ್ರೆಸ್ನಲ್ಲಿ ಹಲವು ನಾಯಕರು ಪಕ್ಷದ ನಿಲುವಿಗೂ ನಮ್ಮ ವೈಯಕ್ತಿಕ ಭಕ್ತಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಧೈರ್ಯವಾಗಿ ಹೇಳಿದ್ದಾರೆ. ಮೊದಲಿಗೆ ಹಿಮಾಚಲ ಪ್ರದೇಶದ ಮಾಜಿ ಸಿಎಂ ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಹೇಳಿಕೆ ಬಹಳ ವೈರಲ್ ಆಗಿತ್ತು. ತಾವು ರಾಮ ಮಂದಿರ ಉದ್ಘಾಟನೆಗೆ ತೆರಳೋದಾಗಿ ಘಂಟಾ ಘೋಷವಾಗಿಯೇ ಹೇಳಿದ್ರು. ಅದರ ಬಳಿಕ ಈಗ ಅದೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ನೀಡಿ ಹೈಕಮಾಂಡ್ಗೆ ಶಾಕ್ ನೀಡಿತ್ತು. ಇದಿಷ್ಟೇ ಆಗಿದ್ದಿದ್ರೆ ಪರವಾಗಿರ್ಲಿಲ್ವೇನೋ. ಆದ್ರೆ ಹಿಮಾಚಲದ ಸಿಎಂ ಸುಖವೇಂದರ್ ಸಿಂಗ್ ರಾಮ ಮಂದಿರ ಉದ್ಘಾಟನಾ ಸಮಯದಲ್ಲಿ ಮನೆಯಲ್ಲಿ ಮಣ್ಣಿನ ದೀಪಗಳನ್ನ ಬೆಳಗಿಸುವಂತೆ ರಾಜ್ಯದ ಜನತೆಗೆ ಮನವಿ ಮಾಡಿದ್ರು. ಅಲ್ಲದೆ ತಾವು ಕೂಡ ತಮ್ಮ ಮನೆಯಲ್ಲಿ ದೀಪವನ್ನ ಬೆಳಗಿಸ್ತೀನಿ ಮತ್ತು ಅದೇ ರೀತಿ ಮಾಡಲು ಇತರರನ್ನ ಪ್ರೋತ್ಸಾಹಿಸ್ತೀನಿ. ನಾನು ಶೀಘ್ರದಲ್ಲೇ ಅಯೋಧ್ಯೆಯ ದೇವಸ್ಥಾನಕ್ಕೆ ಭೇಟಿ ನೀಡ್ತೀನಿ. ಅಲ್ಲದೆ ಜಖುವಿನಲ್ಲಿ ರಾಮನ ಪ್ರತಿಮೆಯನ್ನ ನಿರ್ಮಿಸಲಾಗುತ್ತೆ ಅನ್ನೋ ಭರವಸೆಯನ್ನ ನೀಡ್ತಾರೆ. ಕೊನೆಯಲ್ಲಿ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ ಸುಖವೀಂದರ್ ಸಿಂಗ್. ಅದೇನಂದ್ರೆ, ಭಗವಾನ್ ರಾಮನು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, ಅವನು ಪ್ರತಿಯೊಬ್ಬರ ಆದರ್ಶ ಮತ್ತು ದೇಶದ ಸಂಸ್ಕೃತಿ ಅಂತ. ಮೇಲ್ನೋಟಕ್ಕೆ ಇದನ್ನ ಬಿಜೆಪಿಗೆ ಹೇಳಿದಾದ್ರೂ ರಾಮನ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಕಾಂಗ್ರೆಸ್ಗೂ ಹೇಳಿದ ಹಾಗೆ ಅನ್ಸುತ್ತೆ.
ಇನ್ನು ಈ ಸಾಲಿಗೆ ಸೇರಿದ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ಆಚಾರ್ಯ ಪ್ರಮೋದ್ ಕೃಷ್ಣಂ. ಅಯೋಧ್ಯೆಯಲ್ಲೇ ಈ ಬಗ್ಗೆ ಮಾತನಾಡಿದ ಅವರು, ಮೋದಿ ಇಲ್ಲದೆ ಇದ್ದಿದ್ರೆ ಇಂದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರಲಿಲ್ಲ ಅನ್ನೋದನ್ನ ಬಹಿರಂಗವಾಗಿಯೇ ತಿಳಿಸಿದ್ರು. ಅಲ್ಲದೆ ಆಹ್ವಾನ ಬಂದರೂ ಅಯೋಧ್ಯೆಗೆ ಬಾರದವರ ಬಗ್ಗೆ ಮಾತನಾಡಿದ ಅವರು, ಆಹ್ವಾನ ನೀಡಿದ್ದು ರಾಮ ಜನ್ಮಭೂಮಿ ಟ್ರಸ್ಟ್, ನೀವು ಬೇಕಾದ್ರೆ ರಾಜಕೀಯ ಪಕ್ಷದೊಂದಿಗೆ ಅಥವಾ ರಾಜಕೀಯ ನಾಯಕರೊಂದಿಗೆ ಹೋರಾಡಿ, ಆದ್ರೆ ರಾಮನ ವಿಚಾರದಲ್ಲಿ ಹೋರಾಟ ಬೇಡ ಅಂತ ತಿಳಿಸಿದ್ರು. ಯಾಕಂದ್ರೆ ರಾಜಕೀಯ ಪಕ್ಷವನ್ನ ಹೋರಾಡಿ ಸೋಲಿಸಬಹುದು, ಆದ್ರೆ ರಾಮನನ್ನ ಸೋಲಿಸೋದಕ್ಕೆ ಸಾಧ್ಯವಿಲ್ಲ. ರಾಮ ಭಾರತದ ಆತ್ಮ ಅಂತ ಹೇಳಿದ್ರು. ಅಧಿಕಾರ, ಹುದ್ದೆ ಇದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕಾಂಗ್ರೆಸ್ ನಾಯಕರೇ ತಮ್ಮ ವೈಯಕ್ತಿಕ ನಿಲುವನ್ನ ತಳೆದಿರಬೇಕಾದ್ರೆ ಇನ್ನು ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದ ಮತದಾರ ಬದಲಾಗೋದಕ್ಕೆ ಎಷ್ಟು ಹೊತ್ತು ಬೇಕು ಅನ್ನೋ ಚರ್ಚೆಯೂ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಮಾಡಿಕೊಂಡ ಎಡವಟ್ಟು ಕೂಡ ದೊಡ್ಡ ಡ್ಯಾಮೇಜ್ ತಂದೊಡ್ಡಿದೆ. ರಾಮ ಮಂದಿರ ಉದ್ಘಾಟನೆಯ ಹಿಂದಿನ ದಿನ ಅಸ್ಸಾಂನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಜನರ ವಿರುದ್ಧ ರೊಚ್ಚಿಗೆದ್ದ ಘಟನೆ ನಡೆದಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ವೇಳೆ ಕೆಲವು ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಮತ್ತು ನರೇಂದ್ರ ಮೋದಿಗೆ ಜೈಕಾರ ಕೂಗಿದ ಘಟನೆ ನಡೆಯುತ್ತೆ. ಇದರಿಂದ ಸಿಟ್ಟಿಗೆದ್ದ ರಾಹುಲ್ ಬಸ್ ನಿಲ್ಲಿಸಲು ಹೇಳಿ ತಾವೇ ಆವೇಶದಿಂದ ಕೆಳಗಿಳಿದು ಘೋಷಣೆ ಕೂಗಿದವರತ್ತ ನುಗ್ಗಿ ಹೋಗಿದ್ದಾರೆ. ಈ ವೇಳೆ ಪೊಲೀಸರು ಘೋಷಣೆ ಕೂಗಿದವರು ಮತ್ತು ರಾಹುಲ್ ನಡುವೆ ತಡೆಗೋಡೆಯಂತೆ ನಿಂತು ಪರಿಸ್ಥಿತಿ ಕೈ ಮೀರದಂತೆ ನೋಡಿಕೊಂಡಿದ್ದಾರೆ. ಬಳಿಕ ಸ್ವಲ್ಪ ಶಾಂತರಾದ ರಾಹುಲ್ ಬಿಜೆಪಿ ಕಾರ್ಯಕರ್ತರತ್ತ ಫ್ಲೈಯಿಂಗ್ ಕಿಸ್ ಕೊಟ್ಟು ಮುಂದೆ ಸಾಕ್ತಾರೆ. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಮೊದಲೇ ಕಾಂಗ್ರೆಸ್ ಮೇಲಿದ್ದ ಹಿಂದೂ ವಿರೋಧಿ ಅನ್ನೋ ಆರೋಪಕ್ಕೆ ತುಪ್ಪ ಸುರಿದಂತಾಗಿದೆ. ಈ ಬಗ್ಗೆ ಕೈ ನಾಯಕರು ಎಷ್ಟೇ ಕ್ಲಾರಿಫಿಕೇಶನ್ ನೀಡಿದ್ರು ಜನರು ಮಾತ್ರ ಕಾಂಗ್ರೆಸ್ ಅನ್ನ ತೆಗಳೋದಕ್ಕೆ ಶುರು ಮಾಡಿದ್ದಾರೆ. ನಾವಾಗ್ಲೇ ಹೇಳಿದ ಹಾಗೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿಕೊಂಡ ಎಡವಟ್ಟುಗಳೇ ಅದಕ್ಕೆ ಮುಳುವಾಗಿದೆ ಅನ್ನೋದು. ಅದಕ್ಕೆ ಮತ್ತೊಂದು ಉದಾಹರಣೆ ಏನಂದ್ರೆ, ರಾಮ ಮಂದಿರದ ವಿಚಾರದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋ ಯತ್ನ ಮಾಡಿದ್ದು. ಹೌದು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬೀಗವನ್ನ ತೆಗೆಸಿ ಪೂಜೆಗೆ ಅವಕಾಶ ಮಾಡಿಕೊಟ್ಟವರು ರಾಜೀವ್ ಗಾಂಧಿ ಅಂತ ಕಾಂಗ್ರೆಸ್ ಹೇಳಿಕೊಂಡಿತ್ತು. ಆದ್ರೆ ಆ ಸುದ್ದಿ ಸುಳ್ಳು, ವಾಸ್ತವತೆಯೇ ಬೇರೆ ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇವೆ. ರಾಜೀವ್ ಗಾಂಧಿ ಅವರ ಸಂಪುಟದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರಾಗಿದ್ದ ವಜಾಹತ್ ಹಬೀಬುಲ್ಲಾ ಅವರು ಬರೆದ ಮೈ ಇಯರ್ಸ್ ವಿತ್ ರಾಜೀವ್ ಪುಸ್ತಕದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. 1986 ಫೆಬ್ರವರಿ 1ರಂದು ಫೈಜಾಬಾದ್ನ ಜಿಲ್ಲಾ ನ್ಯಾಯಾಲಯ ರಾಮ ಮಂದಿರದ ಬೀಗವನ್ನ ತೆಗೆಸಿ ಪೂಜೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ಆದೇಶ ಮಾಡುತ್ತೆ. ಆ ಆದೇಶ ಮತ್ತು ಕಲ್ಪಿಸಿಕೊಟ್ಟ ಅವಕಾಶದ ಬಗ್ಗೆ ಸ್ವತಃ ರಾಜೀವ್ ಗಾಂಧಿ ಅವರಿಗೆ ವಜಾಹತ್ ಹಬೀಬುಲ್ಲಾ ಅವರು ಗುಜರಾತ್ಗೆ ಜೊತೆಯಾಗಿ ತೆರಳುವ ಸಂದರ್ಭದಲ್ಲಿ ಕೇಳುವವರೆಗೂ ತಿಳಿದಿರಲಿಲ್ಲ. ರಾಮ ಮಂದಿರ ಬೀಗ ತೆಗೆಸಿ ಪೂಜೆಗೆ ಅವಕಾಶ ಮಾಡಿಕೊಟ್ಟ ನಿರ್ಧಾರದ ಹಿಂದೆ ರಾಜೀವ್ ಗಾಂಧಿ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ರಾಮ ಮಂದಿರದ ಬೀಗ ತೆಗೆಸಿ ಪೂಜೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ರಾಜೀವ್ ಗಾಂಧಿ ಅಂತ ಪ್ರಚಾರ ಮಾಡಿದ್ದ ಅರುಣ್ ನೆಹರು ಅವರನ್ನ ಇದೇ ರಾಜೀವ್ ಗಾಂಧಿ ಅವರೇ ಸಂಪುಟದಿಂದ ತೆಗೆದು ಹಾಕಿದ್ರಂತೆ. ಈ ವಿಚಾರ ನಿಜವಾಗಿದ್ದೇ ಹೌದಾದ್ರೆ ಕಾಂಗ್ರೆಸ್ಗೆ ಮತ್ತೂ ಹಿನ್ನಡೆ ಆಗುತ್ತೆ ಹೊರತು ಲಾಭ ಆಗೋದಿಲ್ಲ. ಇನ್ನು ಇದೆಲ್ಲದರ ಜೊತೆಗೆ ನಿಮ್ಮ ಮೀಡಿಯಾ ಮಾನ್ಸ್ಟರ್ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗೋ ಸಿಗ್ನಲ್ ಸಿಕ್ಕಿದೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಆಹ್ವಾನ ತಿರಸ್ಕರಿಸಿ ಕಾರ್ಯಕ್ರಮದಿಂದ ದೂರ ಉಳಿದ ಕಾಂಗ್ರೆಸ್ಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಹೊಡೆತ ಬೀಳುತ್ತಾ ಅನ್ನೋ ಪ್ರಶ್ನೆ ಕೇಳಿದ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನರು ಪ್ರತಿಕ್ರಿಯಿಸುತ್ತಾರೆ. ಈ ಪೈಕಿ 81% ಜನ ಹೇಳೋದು ಎಫೆಕ್ಟ್ ಆಗುತ್ತೆ ಅಂತ. ಒಟ್ನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಬಾರಿಯ ಎಲೆಕ್ಷನ್ ಒನ್ ಸೈಡೆಡ್ ಆಗೋ ಲಕ್ಷಣಗಳು ದಟ್ಟವಾಗಿದೆ. ಅಲ್ಲದೆ ರಾಮ ಮಂದಿರದ ಕ್ರೇಜ್ ಇನ್ನೂ ಕೆಲ ತಿಂಗಳುಗಳ ಕಾಲ ಇರುತ್ತೆ ಅಂತ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಜನರನ್ನ ತನ್ನತ್ತ ಹೇಗೆ ಸೆಳೆಯುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.